ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ನಿಜವಾದ ಭಾವನೆಗಳು ಏನಿರಬಹುದು ನಿಮ್ಮ ಬಗ್ಗೆ ಅನ್ನೋದನ್ನ ನೋಡೋಣ. ಟ್ರೂ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್, ಇದು ಕರೆಂಟ್ ಫೀಲಿಂಗ್ಸ್ ಆಗಿರುತ್ತೆ. ಹಾಗೆ ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವರ ನಿಜವಾದ ಭಾವನೆಗಳು ಏನಿರಬಹುದು? ಪ್ಲೀಸ್ ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೊಂದು ಏನೋ ಮುರಿದೋದ ಸಂಬಂಧ ಕಾಣ್ತಾ ಇದೆ. ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ ಅಥವಾ ಮೂವ್ ಆನ್ ಆಗಿದ್ದೀರಾ? ಫಿಸಿಕಲಿ ಮೂವ್ ಆನ್ ಆಗಿದ್ದೀರಾ? ಮೆಂಟಲಿ, ಇಮೋಷನಲಿ ಆ ನೆನಪುಗಳಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಆದಷ್ಟು ಮರೆಯೋ ಪ್ರಯತ್ನಗಳಿದೆ. ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೊಂಡಿದ್ದೀರಾ. ಆದರೂ ಆ ವ್ಯಕ್ತಿ, ಆ ನೆನಪುಗಳು, ಆ ಮಾತುಗಳು ನಿಮ್ಮ ಪಕ್ಕದಲ್ಲೇ ಇರುತ್ತೆ. ಮಲಗಿದ್ರೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಭಾವನಾ ಲೋಕಕ್ಕೆ ಹೋಗ್ತೀರಾ ಅನ್ನಿಸ್ತಾ ಇದೆ. ಇದು ಯಾಕೆ ಹೀಗೆ? ಇಲ್ಲಿಂದ ಆಚೆ ಬರಬೇಕು ಅಥವಾ ಈ ರಿಲೇಶನ್ಶಿಪ್ ಸರಿಯಾಗಬೇಕು ಅನಿಸುತ್ತೆ. ಇಲ್ಲೊಂದು ವೈಬ್ರೇಷನ್ಸ್ ಆಫ್ ಥಾಟ್ಸ್, ಯೂನಿವರ್ಸ್ನಲ್ಲಿರೋ ಆ ನೆನಪುಗಳು ಆಗಾಗ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆ ನೆನಪುಗಳು ಮತ್ತು ಭಾವನೆಗಳು ನಿಮ್ಮ ಸುತ್ತಮುತ್ತಾನೇ ಇದೆ. ದೇಹ ಕೊನೆಗೊಂಡಿದ್ರೂ ಆತ್ಮ ಹಾಗೇ ಇದೆ ಅನ್ನಿಸ್ತಾ ಇದೆ. ನಿಮ್ಮಿಂದ ಆ ನೆನಪುಗಳು ದೂರ ಆಗಿಲ್ಲ. ಅದಕ್ಕೆ ನೀವು ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಅವರ ಭಾವನೆಗಳನ್ನ ನೋಡಿದಾಗ ಅವ್ರಿಗೇನೋ ತಪ್ಪು ಡಿಸಿಷನ್ ತಗೊಂಡಿದ್ದೀನಿ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣ್ತಾ ಇದೆ. ಸಿಟ್ಟಿನ ಆವೇಶ ಅಥವಾ ಏನೋ ನಿರಾಸೆ ಇದೆ. ಅವರ ನಿರೀಕ್ಷೆಯಂತೆ ಏನೂ ಆಗ್ತಾ ಇಲ್ಲ. ಅಕ್ಸೆಪ್ಟೆನ್ಸ್ ಇಶ್ಯೂ ಅಥವಾ ಕಮಿಟ್ಮೆಂಟ್ ಇಶ್ಯೂ ಕಾಣ್ತಾ ಇದೆ. ಇಬ್ರಿಗೂ ಹೊಂದಾಣಿಕೆ ಸರಿಯಾಗಿಲ್ಲ ಅನಿಸಿ ದೂರ ಆಗಿದ್ದೀರಾ. ದೂರ ಆದ್ರೂ ನೀವು ಮತ್ತೆ ಬರ್ತೀರಾ, ಎಲ್ಲ ಸರಿಯಾಗತ್ತೆ ಅನ್ನೋ ಹೋಪ್ಸ್ ಇದೆ. ಆದರೆ ಇದುವರೆಗೂ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ. ಕೆರಿಯರ್ ಲೈಫಲ್ಲಿ ಬ್ಯುಸಿ ಆಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೋ ಹರ್ಟ್ ಆಗಿದೆ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಮರಿಬೇಕು, ಚೆನ್ನಾಗಿ ದುಡಿಬೇಕು, ಲೈಫಲ್ಲಿ ಚೆನ್ನಾಗಿ ಸ್ಟ್ಯಾಂಡ್ ಆಗಬೇಕು ಅನ್ಕೋತಾರೆ. ಇಲ್ಲಿ ನಿಮ್ಗಿಂತ ಅವ್ರಿಗೆ ನಿಮ್ಮನ್ನ ಮರೆಯೋಕೆ ಆಗ್ತಾ ಇಲ್ಲ. ಆದ್ರೂ ಆದಷ್ಟು ಮೈಂಡನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ನೆನಪಾದಾಗ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅನಿಸುತ್ತೆ. ಇದನ್ನು ಮರೆಯೋಕೆ ಅವರು ಆದಷ್ಟು ಬೇರೆ ಕೆಲಸದಲ್ಲಿ ಎಂಗೇಜ್ ಆಗಿರ್ತಾರೆ. ಆಗಾಗ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಇಲ್ಲಿ ಏನು ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಹಾಗೂ ಇದೆ. ಇಲ್ಲಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಪಾಸಿಟಿವ್ ವೈಬ್ರೇಷನ್ಸ್ ಇದೆ, ಆದರೆ ಆ್ಯಕ್ಷನ್ನಲ್ಲಿ ಇಲ್ಲ. ಇದು ಮುಂದುವರಿತಾ ಇಲ್ಲ. ಏನೋ ಲೋ ಫೀಲ್ ಆಗ್ತಾ ಇದೆ. ನೀವು ಅವ್ರಿಗೆ ಇಷ್ಟ ಇದ್ರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ರಿಗ್ರೆಟ್ಸ್ ಇದೆ. ಕೆಲವು ಸರಿ ನಮಗೆ ಇಷ್ಟ ಆಗಿರೋದು ಸಿಗಲ್ಲ, ಅದಕ್ಕೆ ಕೆಲವು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗತ್ತೆ ಅನ್ಕೋತಾರೆ. ಈ ಲೈಫಲ್ಲಿ ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು ಅನ್ನೋ ಒಂದು ನೋವಿದೆ. ಯಾಕೆಂದರೆ ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ದ ವ್ಯಕ್ತಿ. ಈ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಬೇಜಾರು ಇದೆ. ಆದ್ರೂ ಆಗಾಗ ನಿಮ್ಮನ್ನ ಗಮನಿಸ್ತಾರೆ. ಸ್ಟಾಕಿಂಗ್ ಎನರ್ಜಿ ಬರ್ತಾ ಇದೆ. ಫ್ರೆಂಡ್ಸ್ ಮುಖಾಂತರ ನಿಮ್ಮನ್ನು ವಿಚಾರಿಸೋದು ಇದೆ. ನಿಮಗೆ ನನ್ನನ್ನು ಮರೆತು ಮುಂದೆ ಹೋಗು ಹಾಗೂ ಹೇಳಿರಬೇಕು. ಆದರೆ ಒಳಗೆ ನೀವು ಅವರನ್ನು ಮರೆತು ಬಿಡೋದು ಅಂದರೆ ಅವ್ರಿಗೆ ಖಂಡಿತ ಇಷ್ಟ ಇಲ್ಲ. ಏನೋ ಲೈಫಲ್ಲಿ ಕೆಲವು ಚಾಲೆಂಜಸ್ ಕಾಣ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಬೇಕು, ಆದರೆ ಇದು ಮುಂದೆ ಅಟ್ಯಾಚ್ಮೆಂಟ್ ಆಗುತ್ತೆ, ಅಡಿಕ್ಷನ್ ಆಗುತ್ತೆ ಅನ್ನೋ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಫಿಸಿಕಲ್ ವರ್ಲ್ಡಿಂದ ದೂರ ಆಗಿರಬಹುದು, ಆದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವು ಹಾಗೇ ಇದ್ದೀರಾ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಎಚ್ಚರ ಆದಾಗ ಅವ್ರ ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮಿಂದ ದೂರ ಇರೋಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಆದರೆ ಮಲಗಿದಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ನೆನಪು ಅವ್ರಿಗೆ ಗೊತ್ತಿಲ್ಲದಿದ್ದ ಹಾಗೆ ಅವ್ರ ಮನಸ್ಸಲ್ಲಿ ಬರುತ್ತೆ. ಮುಂದೆ ನಿಮ್ಮ ಜೊತೆ ಜೀವನ ಮಾಡ್ತೀನಿ
ಆ ಎಲ್ಲ ಕನಸುಗಳೂ ಇದೆ ಅವ್ರಿಗೆ. ಇದು ಒಂದಲ್ಲ ಒಂದಿನ ಕಡಿಮೆ ಆಗುತ್ತೆ, ಪರಿಸ್ಥಿತಿಗಳು ಸುಧಾರಿಸುತ್ತೆ, ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ ಅನ್ನೋ ಒಂದು ಆಶಾಭಾವನೆ ಇದೆ. ಈಗೀಗ ಏನೋ ಪಾಸಿಟಿವ್ ಫೀಲಿಂಗ್ಸ್ ಕಾಣ್ತಾ ಇದೆ ಅವ್ರಿಗೆ. ಹಾಗೆ ಯೂನಿವರ್ಸ್ ತನ್ನ ಕೆಲಸ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಎಲ್ಲಿ ಒಳ್ಳೆ ಭಾವನೆ ಇರುತ್ತೋ, ಎಲ್ಲಿ ಒಳ್ಳೆ ಮನಸ್ಸಿರುತ್ತೋ ಆಗ ದೇವರನ್ನು ಸಹ ಸಹಾಯ ಮಾಡ್ತಾರೆ. ಹಾಗೆ ಯೂನಿವರ್ಸ್ ಕೆಲವು ಪಾಸಿಟಿವ್ ಎನರ್ಜಿ ಕಳಿಸ್ತಾ ಇದೆ ಅನಿಸುತ್ತೆ. ಹಾಗಾಗಿ ಅವರ ಪರಿಸ್ಥಿತಿಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ, ಸುಧಾರಿಸ್ತಾ ಇದೆ. ಇದೆಲ್ಲ ಸರಿಯಾದರೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ, ಮತ್ತೆ ನಿಮ್ಮ ಹತ್ರ ಕೂತು ಮಾತಾಡ್ತೀನಿ, ಎಲ್ಲನೂ ಹೇಳ್ಕೊತೀನಿ. ಆ ಒಂದು ಮನಸ್ಸಿದೆ ಅವ್ರಿಗೆ. ಆದ್ದರಿಂದ ಆ ದೇವರಲ್ಲಿ ನಂಬಿಕೆ ಇಡಿ, ಯೂನಿವರ್ಸ್ಗೆ ಸರೆಂಡರ್ ಆಗಿ ಅನ್ನೋದು ಬರ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಂದಲ್ಲ ಒಂದಿನ ಈ ಪರಿಸ್ಥಿತಿ ಸುಧಾರಿಸುತ್ತೆ, ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನಿಸ್ತಾ ಇದೆ. ಆ ಪಾಸ್ಟ್ ನೆಗೆಟಿವ್ ಫೀಲಿಂಗ್ಸ್ಗಳನ್ನೆಲ್ಲ ಮರೆತು ಮುಂದೆ ಒಳ್ಳೆ ಫ್ಯೂಚರ್ ಇದೆ, ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅನ್ನೋದಿದೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿರೋ ಭಾವನೆಗಳು ನಿಜವಾದ ಭಾವನೆಗಳಾಗಿರೋದ್ರಿಂದ ನೀವು ಮುಂದೆ ಮತ್ತೆ ಕನೆಕ್ಟ್ ಆಗಬಹುದು. ಆ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.